ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚೈತ್ರ ಮಹೇಶ್ ವ್ಲಾಗ್. ಆ್ಯಂಡ್ ಇದು ಲಾಸ್ಟ್ ಸಂಡೇ ವ್ಲಾಗ್ ಆಗಿರುತ್ತೆ. ನನ್ನ ತಂಗಿ ಮದುವೆ ಪ್ರಿಪ್ರೇಷನಲ್ಲಿದ್ದು ಇವತ್ತು ಅವಳದು ಹಳ್ಳಿ ಶಾಸ್ತ್ರ, ಬಳೆ ಶಾಸ್ತ್ರ, ಚಪ್ಪರ ಶಾಸ್ತ್ರ 3 ಇತ್ತು. ಸೊ ಅದಕ್ಕೋಸ್ಕರ ಜಿಗಿ ಜಿಗಿ ಅಂತ ರೆಡಿಯಾಗಿ ನಾವು ಅಮ್ಮ ಆಂಟಿ ಎಲ್ಲ ಹೊರಟು. ನಾವು ಹೋಗೋಷ್ಟೊತ್ತಿಗೆ ಆಗಲೇ ಚಪ್ರದ ಪೂಜೆ ಆಗಿತ್ತು. ಬಳೆ ತೋರ್ಸೋಕ್ಕೆ ಹುಡುಗಿನ ಕೂರಿಸಿದ್ರು. ಆ್ಯಂಡ್ ನಮ್ಮ ಮದುವೆ ಹುಡುಗಿ ಬಳೆ ತೋರಿಸ್ಕೊತಾ ಇದ್ದಾಳೆ. ಆ್ಯಂಡ್ ಯಾರು ಕನ್ಫ್ಯೂಸ್ ಆಗಬೇಡಿ, ಚೈಲ್ಡ್ ಮ್ಯಾರೇಜ್ ಅಂತ. ನಮ್ಮ ಕಡೆ ಹೀಗೆ ಮದುವೆ ಮುಂಚೆ ತೆಳ್ಳಗೆ ಬಳ್ಕೊಳ್ತಾ ಇರ್ತೀವಿ. ಮದುವೆ ಕೆಲವು ವರ್ಷ ಆದಮೇಲೆ ಗುಂಡಕ್ಕೆ ಆಗಿಬಿಡ್ತೀವಿ. ಸದ್ಯಕ್ಕೆ ನಾನು ಇನ್ನೂ ಆಗಿಲ್ಲ, ಆಮೇಲೆ ನೋಡುವ. ಈ ಆಂಟಿದಿರು ಅಜ್ಜಿದಿರೆಲ್ಲ ಒಂದು ಡೈಲಾಗ್ ಹೊಡಿತಾರೆ, ನಮ್ಮ ಕಾಲದಲ್ಲಿ ಹಿಂಗಿರಲಿಲ್ಲಪ್ಪ ಅಂತ. ಅಲ್ಲ, ಇವರೆಲ್ಲ ಅವ್ರ ಕಾಲದವ್ರ ಥರ ಶಾಸ್ತ್ರ ಮಾಡ್ತಿದ್ದಾರಾ? ಆ ಹುಡುಗಿ ಬಳೆ ತೋರಿಸ್ಕೊತಾ ಇದ್ದಾಳೆ, ಒಂದು 4 ಸೋಬಾನೆ ಪದ ಆಡೋಣ ಅನ್ನೋದು ಬಿಟ್ಟು ಎಲ್ಲ ಮೀಟಿಂಗ್ ಹೊಡ್ಕೊಂಡು ಕೂತಿದ್ದಾರೆ. ಇವ್ರು ಮಾಡೋದೆಲ್ಲ ನೋಡ್ಬಿಟ್ಟು ನಮ್ಮ ಮದುವೆ ಹುಡುಗಿಗೆ ನಗುನೇ ಗೊತ್ತಿಲ್ಲ. ನಗ್ಲಾ ಬ್ಯಾಡ್ವಾ ಅಂತ ಅವಳೆ. ನಾನೇ ಶಾಸ್ತ್ರ ಮಾಡೋಕ್ಕೆ ಹೋಗಿರಲಿಲ್ಲ, ವ್ಲಾಗ್ ಮಾಡೋಣ ಅಂತಲೇ ಹೋಗಿದ್ದೆ. ವ್ಲಾಗ್ ಮಾಡೋಣ ಅಂತ ಫೋನ್ ಇಟ್ಕೊಂಡು ಅಲ್ಲಿ ಇಲ್ಲಿ ಓಡಾಡ್ತಿದ್ರೆ ವಿಚಿತ್ರವಾಗಿ ನೋಡಿ ನಗ್ತಾಯಿದ್ರು ನನ್ನನ್ನು. ನಾನು ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ, ಕೂಲಾಗಿ ವೀಡಿಯೋಸ್ ಮಾಡೋಣ, ರೀಲ್ಸ್ ಮಾಡೋಣ ಅಂತೆಲ್ಲ. ಅದು ಯಾವುದೂ ಆಗಲಿಲ್ಲ. ಅಲ್ಲಿ ಚಿಕ್ಕಿಗೆ ಏನು ಮಾಡ್ತಾವ್ರೆ ಸಾನು? ಹಾಂ, ಏನು ಮಾಡ್ತಾವ್ರೆ ಅದು? ಸಾನ ಮನ್ಯ ಹಿಂಗೆ ತಿರುಗ್ಬೇಕಂತ ಹೇಳಿದೆ. ಆ್ಯಂಡ್ ನನ್ನ ಮಗಳು ಖುಷಿ ಇವೆಲ್ಲ ನೋಡ್ತಾ ಇದ್ದೆ. ಏನೋ ಡಿಫ್ರೆಂಟಾಗಿದೆಯಲ್ಲ, ಸ್ನಾನ ಮಾಡಿಸ್ತಿದ್ದಾರೆ ಹಂಗೆ ಹಿಂಗೆ ಅಂತೆಲ್ಲ. ನೋಡಿ ಯಾವ ರೇಂಜಿಗೆ ಹರಳೆಣ್ಣೆ ಅರಿಶಿನ ಮೆತ್ತುತ್ತವ್ರೆ. ಆ ಹುಡುಗಿ ಸ್ನಾನ ಮಾಡೋಷ್ಟ್ರಲ್ಲಿ ಮೆಹಂದಿನೇ ಹೊಂಟೋಗ್ಬಿಡ್ಬೇಕಾ ಆ ಥರ. ಅದ್ರಲ್ಲಿ ಬೇಜಾರೇನೆಂದರೆ, ನಾವೆಲ್ಲ ಮಾತಾಡ್ಕೊಂಡು ಯೆಲ್ಲೋ ಕಲರ್ ಔಟ್ಫಿಟ್ ಹಾಕ್ಕೊಂಡಿದ್ರೆ ಈ ಫೋಟೋಗ್ರಾಫರ್ ಒಂದು ಒಳ್ಳೆ ಫೋಟೋಸ್ ತೆಗಿಸ್ಲಿಲ್ಲ. ಸುಮ್ಮನೆ ಗುಂಪಲ್ಲಿ ಗೋವಿಂದ 4 ತೆಗೆಸ್ಬಿಟ್ಟು ಕಳಿಸಿದ್ರು. ನಾವು ಇನ್ನೇನು ಮಾಡೋಕ್ಕಾಗತ್ತೆ. ಫಂಕ್ಷನ್ ಎಲ್ಲ ಮುಗಿಸಿ ಊಟ ಮಾಡಿ ಮನೆಗೆ ಬಂದಮೇಲೆ ನೆನಪಾಯಿತು, ನಾನು ಯಾವುದೋ ಬಳೆ ಫೋಟೋಸ್ನೇ ತೆಗೆಸ್ಕೊಳ್ಳಿಲ್ವಲ್ಲ ಅಂತ. ಆವಾಗ 1-2 ಸ್ನ್ಯಾಪ್ ತೊಗೊಳ್ತಾ ನಾನು ವ್ಲಾಗ್ ಮಾಡೋದನ್ನ ಎಂಡ್ ಮಾಡಿದೆ. ಓಕೆ, ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ.